ಈ ಒಂದು ದ ಎಂಡ್ ಪ್ರಿಯಾಂಬಲ್ ಅಂತ ಏನಿದೆ, ಈ ಒಂದು ಸಿನಿಮಾದ ಒಂದು ಹಾಡು ರಿಲೀಸ್ ಆಗ್ತಿರೋವಂಥದ್ದು. ಮೊದಲನೇದಾಗಿ ನನಗೆ ಪವನ್ ಕುಮಾರ್ ಅವರು ಕಾಲ್ ಮಾಡಿಬಿಟ್ಟು ಈ ಥರ ಒಂದು ಸೂಪರ್ ಹೀರೋ ಮೂವಿ ಮಾಡ್ತಿದ್ದೀವಿ ಕನ್ನಡದಲ್ಲಿ ಫಸ್ಟ್ ಟೈಮ್ ಅಂತ ಹೇಳಿದ್ರು. ಸೊ ಸಾಧ್ಯನಾ ಅನಿಸ್ತು, ಬಿಕಾಸ್ ಇದುವರೆಗೂ ಬಂದಿಲ್ಲ ಸೂಪರ್ ಹೀರೋ ಮೂವಿ. ಬಂದಿದ್ರು ಅದು ಫುಲ್ ಫ್ಲೆಜಲ್ಲಿ ಇಲ್ಲ. ಕನ್ನಡದಲ್ಲಿ ಈ ತರ ಒಂದು ದೊಡ್ಡ ಕನಸನ್ನ ಯಾರೋ ಕಾಣ್ತಿದ್ದಾರೆ ಅಂದಾಗ ಸಾಧ್ಯನಾ ಅನ್ನೋ ಪ್ರಶ್ನೆ ಬಂತು. ಜೊತೆಗೆ ಅವ್ರ ಜೊತೆ ಮಾತಾಡಕ್ ಶುರು ಮಾಡಿದೆ. ಈಸ್ ವೆರಿ ಪ್ಯಾಷನೇಟ್ ಅಂತ ಅನಿಸ್ತು. ತುಂಬಾ ದೊಡ್ಡ ಕನಸು ಕಂಡಿದ್ದಾರೆ. ಒಂದು ಸಣ್ಣ ಜಲಕ್ಕೂ ಹಾಡಲ್ಲಿ ನೋಡಿದ್ವಿ ನಾವು, ಆದ್ರೆ ಅವ್ರ ಕನಸು ತುಂಬಾ ದೊಡ್ಡದಾಗಿದೆ. 5 ಚಾಪ್ಟರ್ಸ್ 5 ಪಾರ್ಟ್ ಮಾಡ್ತಾ ಇದ್ದಾರೆ ಈ ಒಂದು ಸಿನಿಮಾನ. ಒಂದು ಪಾರ್ಟಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ. ಸೊ ತುಂಬಾ ಒಂದು ವಿಶೇಷವಾಗಿರೋ ಪಾತ್ರ ಅಂದ್ರು. ಅಫ್ಕೋರ್ಸ್ ಯಾರಿಗೆ ತಾನೇ ಇಷ್ಟ ಇರಲ್ಲ, ಹಿಂಗ್ ಶಿಕ್ ಅಂದ್ರೆ ಅಲ್ಲೇನೋ ಒಂದು ಆಗ್ಬೇಕು, ಹಿಂಗ್ ಮ್ಯಾಜಿಕ್ ಬರ್ಬೇಕು, ಪವರ್ ಬರ್ಬೇಕು ಅಂದಾಗ ಯಾರಿಗೆ ತಾನೇ ಖುಷಿ ಇರಲ್ಲ. ಎಲ್ಲ ಪಾತ್ರ ಮಾಡ್ಬೋದು, ಆದ್ರೆ ಸೂಪರ್ ಹೀರೋ ಸಿನಿಮಾದಲ್ಲಿ ಒಂದು ವಿಶೇಷವಾಗಿರುವಂತಹ ಪಾತ್ರನ ಮಾಡೋದು ತುಂಬಾನೇ ಲಕ್ಕಿ, ಅದೃಷ್ಟ ಇರಬೇಕು ಅನ್ಸುತ್ತೆ. ಬಿಕಾಸ್ ಎಲ್ರಿಗೂ ಸಿಗಲ್ಲ ಆ ಥರ ಒಂದು ಅವಕಾಶ. ಸೊ ಹಾಗಾಗಿ ನಾನು ಬೇರೆ ಏನು ಯೋಚನೆ ಮಾಡಿಲ್ಲ. ಪವನ್ ಅವ್ರ ಪ್ಯಾಷನ್ ಇಷ್ಟ ಆಯಿತು, ಅವ್ರು ಹೇಳಿದ ಕಾನ್ಸೆಪ್ಟ್ ಇಷ್ಟ ಆಯಿತು, ಅಂಡ್ ಮುಖ್ಯವಾಗಿ ತುಂಬ ರಿಸರ್ಚ್ ಮಾಡಿದ್ದಾರೆ ಅಂತ ಅನಿಸ್ತು ನನಗೆ ಅವರು ಈ ಒಂದು ವಿಷಯದ ಬಗ್ಗೆ. ಸೊ ಹಾಗಾಗಿ ತುಂಬ ಖುಷಿಯಿಂದ ಖಂಡಿತ ಮಾಡ್ತೀನಿ ಅಂತ ಒಪ್ಕೊಂಡೆ. ಅಂಡ್ ನನ್ನ ಪಾತ್ರದ ಬಗ್ಗೆ ತುಂಬ ಹೇಳ್ತಿದ್ರು. ನಾನೀಗ ಖಂಡಿತ ರಿವೀಲ್ ಮಾಡಲ್ಲ, ಮಾಡಬಾರ್ದಂತೆ. ಬಟ್ ತುಂಬ ವಿಶೇಷವಾಗಿರೋ ಪಾತ್ರ ಅಂತೂ ಹೇಳಬಲ್ಲೆ ನಾನು. ಅಫ್ಕೋರ್ಸ್ ಸೂಪರ್ ಹೀರೋ ಮೂವಿ ಅಂದಾಗ ವಿಶೇಷ ಶಕ್ತಿಗಳಿರುವಂತಹ ಒಂದು ವಿಶಿಷ್ಟ ಶಕ್ತಿ ಇರುವಂತಹ ಒಂದು, ಬೇಡ ಜಾಸ್ತಿ ಮಾತಾಡಿದ್ರೆ ಹೇಳ್ಬಿಡ್ತೀನಿ ಅನಿಸ್ತಿದೆ. ಬಿಕಾಸ್ ಐ ಆಮ್ ವೆರಿ ಕ್ಯೂರಿಯಸ್ ಆ ಒಂದು ಪಾತ್ರದ ಬಗ್ಗೆ, ಮತ್ತೆ ಅದು ಹೇಗೆ ಪ್ರೆಸೆಂಟ್ ಆಗುತ್ತೆ, ಹೇಗೆ ಬರುತ್ತೆ. ಬಿಕಾಸ್ ನಿಮಗೂ ಗೊತ್ತು, ಸೂಪರ್ ಹೀರೋ ಅಂದಾಗ ನಾವು ಏನು ಅಭಿನಯಿಸ್ತೀವಿ ಅದಕ್ಕಿಂತ ಜಾಸ್ತಿ ವರ್ಕು ಡೈರೆಕ್ಷನು ಪ್ಲಸ್ ಟೆಕ್ನಿಷಿಯನ್ಸ್ ಇರುತ್ತೆ. ಅಭಿನಯ ಒಂದು ಹಂತ ಆದ್ರೆ ಅದಕ್ಕಿಂತ ಮುಖ್ಯವಾಗಿ ಅದನ್ನ ಅವ್ರು ಹೇಗೆ ತರ್ತಾರೆ ಸಿನಿಮಾ ಮೇಲೆ. ಒಬ್ಬ ಡೈರೆಕ್ಟರ್ ಕನ್ಸನ್ನ ಒಬ್ಬ ಟೆಕ್ನಿಷಿಯನ್ ಯಾರೋ ಜೊತೆ ಕೂತ್ಕೊಂಡು ಆ ಒಂದು ಮಿಕ್ಸ್ ಮಾಡೋವಂಥದ್ದು, ಆ ಗ್ರಾಫಿಕ್ಸ್ ಮಾಡೋವಂಥದ್ದು, ಅದನ್ನ ಎಫೆಕ್ಟಿವ್ ಆಗಿ ತರೋವಂಥದ್ದು ತುಂಬಾ ಕೆಲಸ ಅವ್ರದ್ದಿರೋವಂಥದ್ದು ಈ ಸಿನಿಮಾದಲ್ಲಿ. ನಮ್ದೆಲ್ಲ ಒಂದು ಸಣ್ಣ ಕೆಲಸ ಅನ್ಸುತ್ತೆ. ಸೊ ಹಾಗಾಗಿ ತುಂಬಾ ಖುಷಿ ಆಯ್ತು. ಮುಖ್ಯವಾಗಿ ಇವತ್ತು ಹಾಡು ಕೇಳಿದೆ ನಾನು, ಅರುಣ್ ಆಂಡ್ರೂ, ತುಂಬಾ ಚೆನ್ನಾಗಿದೆ. ಎಸ್ಪೆಷಲಿ ಮಧುಸೂದನ್ ಅವ್ರ ವಾಯ್ಸು, ಸೀರಿಯಸ್ಲಿ ಇಟ್ಸ್ ವೆರಿ ನೈಸ್. ನಿಜವಾಗ್ಲೂ ತುಂಬಾ ಅದ್ಭುತವಾದ ಧ್ವನಿ. ಆ ಧ್ವನಿ ಕೇಳ್ತಾ ಇದ್ರೇನೆ ಒಂದು ರೀತಿ ಒಂದು ರೋಮಾಂಚನ ಆಗ್ತಿತ್ತು. ಹಾಡು ಪೂರ್ತಿ ಅದೇ ತರ ಇತ್ತು. ತುಂಬಾ ಒಳ್ಳೆ ಧ್ವನಿ ಇದೆ. ಬಹುಶಃ ನಿಮ್ಗೆ ಮುಂದೆ ತುಂಬಾ ಒಳ್ಳೆ ಅವಕಾಶಗಳು ಸಿಗುತ್ತೆ, ತುಂಬಾ ಬೆಳಿತೀರಾ ಅಂತ ಅನ್ಸುತ್ತೆ. ಅಂಡ್ ಅಟ್ ದ ಸೇಮ್ ಟೈಮ್ ಪವನ್ ಕುಮಾರ್ ಅವರೆಲ್ಲ ಕನಸು ನನಸಾಗಬೇಕು, ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಅವ್ರ ಜೊತೆಗಿರ್ಬೇಕು. ಕನ್ನಡದಲ್ಲಿ ಈ ತರ ಒಂದು ದೊಡ್ಡ ಕನಸನ್ನ ಕಾಣಕ್ ಹೊರಟಿದ್ದಾರೆ. ಅದೆಲ್ಲದಕ್ಕೂ ನಾವೆಲ್ಲರೂ ಸಹಕರಿಸೋಣ. ಈ ಒಂದು ಸಿನಿಮಾದ ಭಾಗವಾಗಿರೋದಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಎಸ್, ಧನ್ಯವಾದಗಳು. ಥ್ಯಾಂಕ್ ಯು.